ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರ್ಯಾಲಿ ಹಾಗೂ ಸಾರ್ವಜನಿಕ ಸಭೆ ಬುಧವಾರ ಮಂಗಳೂರಿನಲ್ಲಿ ನಡೆಯಿತು. ಭ್ರಷ್ಟಾಚಾರದ ಬಗ್ಗೆ ಎಬಿವಿಪಿ ವತಿಯಿಂದ ಬುಧವಾರ ಮಂಗಳೂರಿನಲ್ಲಿ ಬೃಹತ್ ರ್ಯಾಲಿ ಮತ್ತು ಸಾರ್ವಜನಿಕ ಸಭೆಯನ್ನು ನಡೆಸಲಾಯಿತು. ಜ್ಯೋತಿ ವೃತ್ತದಿಂದ ಪುರಭವನದವರೆಗೆ ಸಾವಿರಾರು ಸಂಖ್ಯೆಯ ಎಬಿವಿಪಿ ಸದಸ್ಯರು ಮೆರವಣಿಗೆಯನ್ನು ನಡೆಸಿದರು. ಆ ಬಳಿಕ ಮಾತನಾಡಿದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ರಾಜ್ಯಾಧ್ಯಕ್ಷ ಬಿವಿ ವಸಂತಕುಮಾರ್, ರಾಜಕಾರಣಿಗಳು ಭ್ರಷ್ಟಾಚಾರದ ಮೂಲಕ ಸಂಗ್ರಹಿಸಿದ ಹಣವನ್ನು ಬಾಂಬ್ ಸ್ಫೋಟಕ್ಕೆ ಮತ್ತು ಭಯೋತ್ಪಾದಕರ ಕೈಗೆ ಸೇರುತ್ತಿದ್ದು, ಈ ಹಂತದಲ್ಲಿ ಪ್ರಜ್ಞಾವಂತ ಸಮಾಜ ಬಾಯಿ ಮುಚ್ಚಿಕೊಳ್ಳುವುದು ಸರಿಯಲ್ಲ. ಭ್ರಷ್ಟಾಚಾರದ ವಿರುದ್ಧ ತೀವ್ರ ಹೋರಾಟ ನಡೆಸಬೇಕು ಎಂದರು. ಆ ರಕ್ತಕ್ಕೆ ನಾವು ಕೊಟ್ಟಿರುವ ಸನ್ಮಾನವಾದ ಯಾವುದು? ಈ ದೇಶದ ಪ್ರತಿಯೊಬ್ಬ ಮನುಷ್ಯ ಧರ್ಮದ ನೈತಿಕ ಕಾವಲುಗಾರ ಆಗಬೇಕು ಅಂತೇಳಿ ಜಗತ್ತಿಗೆ ಸಾರಿದವನು ಮಹಾತ್ಮ ಬುದ್ಧ. ಬಸವ, ಗಾಂಧಿ, ಅಂಬೇಡ್ಕರ್, ಗುರೂಜಿಯವರ ಆತ್ಮಗಳಲ್ಲಿ ನಿಂತು ನೋಡ್ತಾ ಇದ್ದಾನೆ. ನೀತಿಯನ್ನು ಬೋಧನೆ ಮಾಡಿದ ದೇಶ, ನಾವು ಪಾಠ ಮಾಡಿದ ದೇಶ. ಇವತ್ತು ಯಾವ ಕೆಲಸಗಳನ್ನು ಮಾಡ್ತಾ ಯಾವ ದಿಕ್ಕಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಈ ದೇಶವನ್ನ ಆಳ್ತಾ ಇರುವಂತಹ ಪ್ರಧಾನಿ ಮನಮೋಹನ್ ಸಿಂಗ್ರಿಂದ ಹಿಡಿದು ಈ ದೇಶದ ಕೊನೆಯ ಗ್ರಾಮ ಪಂಚಾಯಿತಿಯ ಸದಸ್ಯ ಸುಭಾಷ್ ಚಂದ್ರ ಹೊಲೆಯ ಉತ್ತರ ಕರ್ನಾಟಕದ ಜಿಲ್ಲೆಯ ಅಂಕೋಲ ಅನ್ನುವಂತ ಒಂದು ಹಳ್ಳಿಯೊಳಗಡೆ ಉಪ್ಪಿನ ಸತ್ಯಾಗ್ರಹ ನಡೆದಾಗ ಕೂಡ ಆ ಹೊಟ್ಟೆಯಲ್ಲಿರುವ ಭ್ರೂಣ ಬೋಲೋ ಭಾರತ್ ಮಾತಾ ಕಿ ನೆತ್ತರ ಕೊಡುಗೆಯಿಂದ ಗಳಿಸಿದ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯದ ಕಾಲದಲ್ಲಿ ರಚನೆ ಮಾಡಿದ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವವನ್ನು ನಡೆಸ್ತಾರಂತೆ ಪ್ರಮಾಣ ಸ್ವೀಕಾರ ಮಾಡತಕ್ಕಂಥ ನಮ್ಮ ಜನನಾಯಕರು ಇವತ್ತು ಸರ್ಕಾರಗಳನ್ನು ರಚಿಸಿದ್ದಾವೋ ಅಥವಾ ಕಪ್ಪು ಸರ್ಕಾರಗಳಾಗಿ ನಮ್ಮ ಎದುರುಗಡೆಗೆ ನಿಂತಿದ್ದಾವೋ. ಕಪ್ಪು ಸರ್ಕಾರಗಳ ಸ್ನೇಹಿತರೆ, ಬಾಬಾ ರಾಮದೇವ್ ಅವರನ್ನ ಜೈಲಿಗೆ ಹಾಕಬೇಕು ಅಥವಾ ಲಂಚವನ್ನಿರುವ ಭ್ರಷ್ಟರನ್ನು ಜೈಲಿಗೆ ಹಾಕಬೇಕು? ಸಭಾಧ್ಯಕ್ಷತೆ ವಹಿಸಿದ್ದ ಪುಷ್ಪರಾಜ ಜೈನ್ ಅವರು ಮಾತನಾಡುತ್ತಾ, ಭಾರತದ ಕಾನೂನು ದುರ್ಬಲವಾದುದು, ಹಾಗಾಗಿ ಇಲ್ಲಿ ಸಂಪತ್ತಿನ ಮೇಲೆ ದಾಳಿ ಮಾಡಿದರೂ ಬಾಂಬ್ ಸಿಡಿಸಿದರೂ ಏನೂ ಆಗುವುದಿಲ್ಲ ಎಂದರು. ವಿದ್ಯಾರ್ಥಿಗಳಾದ ಜಗದೀಶ್, ಸ್ವಾತಿ, ದಶರಥ್, ಅಕ್ಷತಾ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಕೇಂದ್ರದ ಯುಪಿಎ ಸರ್ಕಾರದಲ್ಲಿರುವ ಸಚಿವರು ಎಸಗಿದ ಭ್ರಷ್ಟಾಚಾರಕ್ಕೆ ನೇರವಾಗಿ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಕಾರಣ ಎಂದು ಆರೋಪಿಸಿದರು. ಮಂಗಳೂರು ವಿಭಾಗ ಸಹ ಸಂಚಾಲಕ ಮಹೇಶ್ ಸ್ವಾಗತಿಸಿ ಅಧ್ಯಕ್ಷ ರಾಜಾರಾಮ್ ವಂದಿಸಿದರು. ಅಕ್ಷತಾ ಬೇಡಿಕೆಗಳನ್ನು ಮಂಡಿಸಿದರು.